ರಾಜ್ಯ ಕಾಂಗ್ರೆಸ್ನಲ್ಲಿ ಸುರ್ಜೇವಾಲಾ ಸರ್ಜರಿ ಮುಗಿಯುವಂತ ಲಕ್ಷಣಗಳು ಕಾಣ್ತಾ ಇಲ್ಲ. ಅಸಮಾಧಾನಿತ ಶಾಸಕರನ್ನ ಕರೆದು ಒಂದ್ ಕಡೆಯಲ್ಲಿ ಕಾಂಗ್ರೆಸ್ನಲ್ಲಿ ಸುರ್ಜೇವಾಲಾ ಸರ್ಜರಿ, ಶಾಸಕರ ಅಸಮಾಧಾನ ಶಮನಕ್ಕೆ ಸುರ್ಜೇವಾಲಾ ಸಭೆ ಮೇಲೆ ಸಭೆ ಮಾಡ್ತಾ ಇದ್ದಾರೆ. ಮತ್ತೆ ಶಾಸಕರ ಅಭಿಪ್ರಾಯವನ್ನ ಸುರ್ಜೇವಾಲಾ ಸಂಗ್ರಹಿಸಿದ್ದಾರೆ. ಏನಿದು ಸುರ್ಜೇವಾಲಾ ಸರ್ಜರಿ? 12 ಶಾಸಕರ ಜೊತೆಯಲ್ಲಿ 1-to-1 ಮೀಟಿಂಗ್ ಅನ್ನು ಮಾಡಿದ್ರು. ಇವತ್ತು ಉತ್ತರ ಕರ್ನಾಟಕ ಭಾಗದ 24 ಶಾಸಕರ ಜೊತೆಯಲ್ಲಿ ಮೀಟಿಂಗ್ ಅನ್ನು ಮಾಡಿದ್ರು. ಕೆಪಿಸಿಸಿ ಕಚೇರಿಯಲ್ಲಿ ನಡೆದಂತ ಮಹತ್ವದ ಸಭೆ ಇದು. ಇಲ್ಲಿವರೆಗೆ ಒಟ್ಟು 12 ಶಾಸಕರ ಜೊತೆಯಲ್ಲಿ ಸಭೆಯನ್ನ ಮಾಡಿದ್ದಾರೆ. 3 ದಿನಗಳ ಕಾಲ ಶಾಸಕರ ಜೊತೆಯಲ್ಲಿ 1-to-1 ಸಭೆಯನ್ನ ಮಾಡ್ತಾರೆ. ಶಾಸಕರೊಂದಿಗೆ ಸುರ್ಜೇವಾಲಾ 1-to-1 ಸಭೆಯನ್ನು ನಡೆಸಲಿದ್ದಾರೆ. ಅಭಿವೃದ್ಧಿ ಅನುದಾನ ಗ್ಯಾರಂಟಿಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾರೆ. ಸಿಎಂ ಕೆಪಿಸಿಸಿ ಬದಲಾವಣೆ ಬಗ್ಗೆ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಕಾದು ನೋಡಬೇಕು ಏನು ಬದಲಾವಣೆ ಆಗಬಹುದು ಅಂತೇಳಿ. ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ದಿನಕ್ಕೊಂದು ಬೆಳವಣಿಗೆ ಆಗ್ತಾ ಇರುವಂಥದ್ದು. ಇದರ ಬೆನ್ನಲ್ಲೇ ಕಾಂಗ್ರೆಸ್ನ ಹೈಕಮಾಂಡ್ನಿಂದ ಕೌನ್ಸಿಲಿಂಗ್ ಸಭೆಗಳು ಕೂಡ ನಡೆಸಲಾಗ್ತಾ ಇದೆ. ಇನ್ನು ಮೊದಲ ಹಂತದಲ್ಲಿ 42 ಶಾಸಕರ ಜೊತೆ 1-to-1 ಸಭೆ ನಡೆಸಿದ್ರು ಸುರ್ಜೇವಾಲಾ. ಇದೀಗ ಮತ್ತೆ ಶಾಸಕರ ಜೊತೆ 1-to-1 ಸಭೆ ನಡೆಸ್ತಾ ಇದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಶಾಸಕರ ಸಭೆಯೋ ಅಥವಾ ಅಭಿಪ್ರಾಯಗಳ ಸಂಗ್ರಹವೋ ಅನ್ನುವಂತಹ ಕುತೂಹಲ ಕೂಡ ಹೆಚ್ಚಾಗ್ತಾ ಇರುವಂಥದ್ದು. ನೋಡಿ, ಮತ್ತೆ ಕಾಂಗ್ರೆಸ್ನಲ್ಲಿ ಸುರ್ಜೇವಾಲಾರವರ ಸರ್ಜರಿ ಶುರುವಾಗಿದೆ. 12 ಶಾಸಕರ ಜೊತೆ 1-to-1 ಮೀಟಿಂಗ್ ನಡೆಸಿದ್ದಾರೆ. ಹಾಗಾದ್ರೆ ಸಭೆಗೆ ಇವತ್ತು ಯಾವೆಲ್ಲ ಶಾಸಕರು ಆಗಮಿಸಿದ್ರು ಅಂತ ನೋಡ್ತಾ ಹೋಗೋದಾದ್ರೆ, ಆಸಿಫ್ ಸೇಠ್, ಅಶೋಕ್ ಪಟ್ಟಣ್, ಬಾಬಾ ಸಾಹೇಬ್ ಪಾಟೀಲ್, ವಿಶ್ವಾಸ್ ವೈದ್ಯ, ಲಕ್ಷ್ಮಣ್ ಸವದಿ, ಮಹೇಂದ್ರ ತಮ್ಮಣ್ಣನವರ್, HY ಮೇಟಿ, ವಿಜಯಾನಂದ ಕಾಶ್ಯಪ್ಪನವರ್, ಯಶವಂತ್ ಗೌಡ ಪಾಟೀಲ್, ಜಗದೀಶ್ ಪಾಟೀಲ್, ಮಹಂತೇಶ್ ಕೌಜಲಗಿ, ಹಾಗೇನೆ ಭೀಮಸೇನ್ ಚಿಮ್ಮನಕಟ್ಟಿ. ಯಾವಾಗ ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಅಥವಾ ಪವರ್ ಶೇರಿಂಗ್ ಹೀಗೆ ನಾನಾ ರೀತಿಯ ಚರ್ಚೆಗಳು ಆರಂಭ ಆಯಿತು, ಶಾಸಕರ ಅಸಮಾಧಾನಗಳು ಶುರುವಾಯಿತು, ನಮ್ಮ ಕ್ಷೇತ್ರಕ್ಕೆ ಅನುದಾನ ಬರ್ತಾ ಇಲ್ಲ, ಅಭಿವೃದ್ಧಿ ಆಗ್ತಾ ಇಲ್ಲ, ಗ್ಯಾರಂಟಿ ಯೋಜನೆಗಳನ್ನು ಕೈಬಿಟ್ಬಿಡಿ ಅಂತ ಶಾಸಕರು ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡೋಕೆ ಶುರು ಮಾಡಿದ್ರು. ಅಲ್ಲಿಗೆ ಎಂಟ್ರಿ ಆಗಿದ್ದು ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ಹೈಕಮಾಂಡ್ ನಾಯಕರಾಗಿರುವಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ. ಸಾಲು ಸಭೆಗಳನ್ನು ಮಾಡ್ತಾ ಇದ್ದಾರೆ ಶಾಸಕರ ಜೊತೆಯಲ್ಲಿ, ಅದು ಕೂಡ 1-to-1. ಮೊದಲನಾಗಿ ನೋಡ್ತಾ ಹೋಗೋದಾದ್ರೆ ಕಳೆದ 3 ದಿನಗಳ ಹಿಂದೆ ನಡೆದಂತ ಅಂತ ಹೇಳಿದ್ರೆ, ಈ ಹಿಂದೆ 3 ದಿನಗಳ ಕಾಲ ಸುರ್ಜೇವಾಲಾ ಸಭೆಯನ್ನ ಮಾಡಿದ್ರು. ಅಲ್ಲಿನ ಶಾಸಕರ ಅಭಿಪ್ರಾಯವನ್ನ ಸಂಗ್ರಹಿಸುವಂತ ಕೆಲಸವನ್ನ ಮಾಡಿದ್ರು. ಮತ್ತೆ ಸಭೆಯನ್ನ ಮಾಡಿದ್ದಾರೆ. ಮತ್ತೆ ಅಸಮಾಧಾನಿತ ಶಾಸಕರ ಅಭಿಪ್ರಾಯವನ್ನ ಪಡೆಯುವಂತ ಕೆಲಸವನ್ನ ಮಾಡಿದ್ದಾರೆ. ನಾನು ಹೇಳ್ತಾ ಇದ್ದೆ 12 ಜನರ ಹೆಸರು. ಇವರೆಲ್ಲರೂ ಕೂಡ ಇವತ್ತು ಮೀಟಿಂಗ್ ಹೋದ್ರು. ತಮ್ಮ ಕ್ಷೇತ್ರದಲ್ಲಿ ಏನಾಗ್ತಾ ಇದೆ, ತಮ್ಮ ಕ್ಷೇತ್ರಕ್ಕೆ ಬರಬೇಕಾದಂತ ಅನುದಾನವನ್ನ ಕೊಡ್ತಾ ಇದೆಯಾ ಸರ್ಕಾರ, ಇನ್ನೊಂದು ಕಡೆಯಲ್ಲಿ ಶಾಸಕರ ಮಾತಿಗೆ, ಶಾಸಕರ ಬೇಡಿಕೆಗಳಿಗೆ ಸಚಿವರುಗಳು ಸ್ಪಂದನೆಯನ್ನ ಕೊಡ್ತಾ ಇದ್ದಾರಾ, ಈ ವಿಚಾರವಾಗಿ ಮಾತುಕತೆ ಆಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಒಟ್ಟಿನಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಇನ್ನೂ ನಡೆಯುತ್ತೆ. ಇನ್ನೊಂದಿಷ್ಟು ಜನ ಶಾಸಕರು ಬರ್ಲಿಕ್ಕಿದ್ದಾರೆ ಮೀಟಿಂಗ್ಗೆ. ಒಂದಷ್ಟು ಜನ ಈಗಾಗಲೇ ಕೇಳ್ಕೊಂಡಿದ್ದಾರೆ ಬರೋಕ್ಕಾಗೋದಿಲ್ಲ ಮೀಟಿಂಗ್ಗೆ, ನೀವು ಹೇಳಿದಂತ ಸಂದರ್ಭದಲ್ಲಿ ಮುಂದಿನ ಹಂತದಲ್ಲಿ ನಾವು ಬರ್ತೀವಿ ಎನ್ನುವುದಾಗಿ ಒಂದಷ್ಟು ಶಾಸಕರು ಕೂಡ ಅಭಿಪ್ರಾಯವನ್ನು ಆಲ್ರೆಡಿ ಕೊಟ್ಟಿದ್ದಾರೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಒಟ್ಟಿನಲ್ಲಿ ಸರ್ಜರಿ ಕಂಟಿನ್ಯೂ ಮಾಡಿದ್ದಾರೆ. ಕಾದು ನೋಡಬೇಕು ಈ ಬಣ ಬಡಿದಾಟಕ್ಕೆ ಬ್ರೇಕ್ ಬೀಳಬಹುದಾ. ಒಂದ್ ಕಡೆಯಲ್ಲಿ ಸಿದ್ದರಾಮಯ್ಯ ಬಣ, ಇನ್ನೊಂದು ಕಡೆಯಲ್ಲಿ DK ಶಿವಕುಮಾರ್ ಅವರ ಬಣ. ಒಂದೊಂದು ಶಾಸಕರು ಒಬ್ಬೊಬ್ಬರ ಬಗ್ಗೆ ಮಾತಾಡೋದು, ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಎನ್ನುವಂಥದ್ದು ಕ್ಲಿಯರ್ ಆಗಿ ಗೊತ್ತಾಗಿದೆ ಆಲ್ರೆಡಿ.